ಹರಿಕತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನೆ. ಹರಿಕತೆ ರಸಪಾಕನೆ ಉಣಗುಡಿಸ್ಬಿಟ್ರು. ನೀವು ಚೆನ್ನಾಗಿ ಉಂಡ್ಬಿಟ್ರಿ. ಪಾಕ ಆಗ್ತಿದ್ದಾಗೆ ತಟ್ಟೆಗೆ ಸುರಿದು ಬಿಲ್ಲೆ ಕುಯ್ದು ಬಿಡ್ಬೇಕು, ಇಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಚಂಪಾ ಅವ್ರ ಕಂಠ ಸೂಪರು ಸೂಪರು. ತಾವು ಹರಿಕತೆ ಕೇಳಕ್ ಹೋಗಿದ್ರು? ಮನೆ ಕತೆ ಕೇಳಿ ಕೇಳಿ ಬೇಜಾರಾಗಿತ್ತು, ಅದಕ್ಕೆ ಹರಿಕತೆ ಕೇಳೋಣ ಅಂತ ಹೋಗಿದ್ದೆ. ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡು ಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಗುರುದಾಸನು ಹರಿಕತೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದಿದ್ರೆ ನಾನು ಬರ್ತಿದ್ನಲ್ಲೋ. ಅವಳ ಅಪ್ಪ ಮಾಡಿದ ಹರಿಕಥೆನೂ ನಾನು ಕೇಳಿದ್ದೀನಿ. ರಾಮ 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 ಅಂತ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ಲು ಗೊತ್ತೇನೋ. ಇವತ್ತು ಅದೇ ಭಜನೆ ಮಾಡಿದ್ರು. ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಹೀಗೆ ಹೇಳ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಇದೇನು ಮನೆನ ಭಜನೆ ಮಂಡಳಿನ? ಇದು ಗಲಿಗಲಿ ಅದು ಗೊಲಿ ಗೊಲಿ ಅಲ್ಲ ರೀ, ಗುಂಡು ಗಲಿ. ಆ ವಂಶದ ಮನೆ ಭಜನೆ ಮಾಡೋ ಮಂಟಪ ಅಲ್ಲ. ಹರಿಕತೆ ಮಾಡೋ ವಯಸ್ಸೇನ್ರಿ ನಿಮ್ದು? ಈ ವಯಸ್ಸಿನಲ್ಲಿ ಹರಿಕತೆ ಕೇಳೋದು ತಪ್ಪು. ಇನ್ನೊಂದ್ಸಲ ಏನಾದ್ರೂ ಮನೇಲಿ ಹರಿಕತೆ ಬಗ್ಗೆ ಮಾತಾಡಿದ್ದೆ ಆದ್ರೆ ನಾನು ನನಗೆ ಇನ್ನೊಂದು ಪೇಸ ತೋರ್ಸ್ಬೇಕಾಗತ್ತೆ. ಮೈಂಡ್ ಇಟ್. ಬಿಡ್ಲಾ? ಫಾಲೋ ಮೀ. ಅಲ್ಲ ಮಾತೋಷ ರಂಗಮ್ಮನವ್ರೆ, ನಾನು ಏನು ತಪ್ಪು ಮಾಡಿದೆ ಅಂತ ನಮ್ಮ ಹೆಂಡತಿ ಕೂಗಾಡಿದ್ದು? ಅಲ್ಲ, ಹರಿಕತೆ ಕೇಳೋದೇ ತಪ್ಪ? ಈಗಿನ ಕಾಲದಲ್ಲಿ ದೇವರ ಕತೆ ಸ್ಮರಣೆ ಮಾಡೋ ಜನರೇ ಕಡಿಮೆ ಆಗಿದ್ದಾರೆ ಅಂತೀನಿ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ. ಸಂಜೆ ಆಗ್ತಿದ್ದ ಹಾಗೇನೆ ಜನಗಳನ್ನೆಲ್ಲ ಒಟ್ಟುಗೂಡಿಸಿ ರಾಮಾಯಣ ಮಹಾಭಾರತ ಹರಿಕತೆನೆಲ್ಲ ಓದಿ ಹೇಳ್ತಾ ಇದ್ಲು. ನಿಮ್ಮ ಅಪ್ಪನು ಹರಿಕತೆ ಮಾಡ್ತಾ ಇದ್ಲು. ಹೌದಾ? ಹಾಗಾದ್ರೆ ತಾಳೆ ತಂಬೂರಿ ಎಲ್ಲ ಹೋಯ್ತು. ಈ ಸರ್ಕಾರದವಳು ಆಸ್ತಿ ಪಾಸ್ತಿನೆಲ್ಲ ಮುಟ್ಕೊಂಡು ಹಾಕೊಂಡಲ್ಲ, ಅದ್ರ ಜೊತೆಲಿ ಇದು ಹೊರಟೋಯ್ತು. ಹಾಗಿದ್ರೆ ಗಂಡುಗಲಿ ವಂಶದ ಕತ್ತಿ ಹೇಗೆ ಉಳ್ಕೊಳ್ತು? ಆ ಕತ್ತಿ ಕೊನೆಯಲ್ಲಿ ಸ್ವಲ್ಪ ತುಕ್ಕಿರಿದಿತ್ತು. ಇದು ನಮಗ್ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಬಿಟ್ಟು ಹೋದ್ಲು. ನಾನು ಅದಕ್ಕೆ ಪಟ್ಟಾಗಿ ಸಾಣ ಹಿಡಿಸಿ ಅಷ್ಟದ ಮೇಲೆ ಇಟ್ಟಿದ್ದೀನಿ. ನಮ್ಮ ಅಪ್ಪ ಹರಿಕತೆ ಮಾಡೋದನ್ನ ನಾನು ಕೇಳಲೇ ಇಲ್ವಲ್ಲ. ನಾನು ಕೇಳಿಲ್ಲ ಅಂತೀನಿ. ಅಯ್ಯೋ, ನನ್ನ ಮದುವೆಗೆ ಮುಂಚೆ ಅವಳು ಹರಿಕಥೆ ಮಾಡ್ತಾ ಇದ್ಲು. ಯಾವಾಗ ನನ್ನ ಕುತ್ತಿಗೆ ಮೂಲ ಗಂಟು ಬಿತ್ತು, ಮನೆಯಲ್ಲಿ ರಾಮಾಯಣ ಶುರುವಾಯ್ತು, ಹರಿಕಥೆ ನಿಂತೋಯ್ತು. ಈಗ ಹರಿಕತೆನೂ ಇಲ್ಲ, ಹುಲಿ ಕತೆನೂ ಇಲ್ಲ. ಅದನ್ನ ಸುಮ್ಮನೆ ಆಗುತ್ತೇನೋ? ಹರಸೋ ಗುರುದಾಸರನ್ನ ಹರಿಕಥೆ ಮಾಡಿಸೋ ನಿನ್ ಹೆಂಡತಿ ಬುದ್ಧಿ ಕಲಿಸು. ಅದು ಆಗತ್ತೆ ಅಂತೀರಾ? ಆಗ ಏನೋ, ಇಂಥ ದೈವಭಕ್ತ ಗಂಡನ್ಗೆ ಕೆಲಸಕ್ಕೆ ಬಾರದ ಹೆಂಡತಿ ಸಿಕ್ಕಿದಾಳೆ ಅಂತ ಈ ಪ್ರಪಂಚಕ್ಕೆ ಗೊತ್ತಾಗಲಿ. ಇವಳು ಓಟ್ ಕೇಳೋದಕ್ಕೆ ಮನ ಮನೆಗೂ ಹೋಗ್ತಾಳಲ್ಲ, ಆಗ ಮನ ಮನೆಯವಳೆಲ್ಲ ಮತ್ತು ಮತ್ತು ಉಗಿದು ಕಳಿಸ್ತಾಳೆ. ಆಗ ಇವಳು ಬುದ್ಧಿ ಬಂದು ದಾರಿಗೆ ಬರ್ತಾಳೆ. ತಡ ಕನಸು ಆ ಗುರುದಾಸರನ್ನು ಹರಿಕಥೆ ಮಾಡಿತು. ಮಾತೋಷ ರಂಗಮ್ಮನವ್ರೆ, ಗುರುಗಳು ಬಂದ್ರು. ಹರಿಕಥೆ ದಾಸರು ಮನೆಗೆ ಬಂದರು ಅಂತಂದ್ರೆ ಕೇವಲ ಬಂದ ಹಾಗೇನೆ. ರಂಗಮ್ಮನವರೇ, ಹರಿಕತೆ ಕೇಳೋ ಸಂಸ್ಕೃತಿ ಇನ್ನೂ ಉಳಿದಿದೆ ಅಂದ್ರೆ ಅದು ನನ್ನ ಭಾಗ್ಯ. ಅಪ್ಪಾಜಿಯವರು ಹರಿಕತೆ ಉಪಕಥೆಗಳನ್ನೆಲ್ಲ ಹೇಳ್ತಾ ಇದ್ರಂತೆ. ಅವ್ರದ್ದು ಬಿಡ, ಹರಿಕಥೆಗಿಂತ ಉಪಕಥೆಗಳೇ ಜಾಸ್ತಿ. ಯಜಮಾನರು ಹರಿಕತೆ ಮಾಡ್ತಿದ್ರೆ ನೋಡಿ, ಕೇಳಿ ಕೇಳಿ ನಮ್ಮದು ಪಾಳೆಗಾರರ ವಂಶ. ಕತ್ತಿ ಹಿಡಿದು ಯುದ್ಧ ಮಾಡೋದೇ ಆಗ್ಬಾಯ್ತು. ಆ ಕಾಲ ಮುಗಿತು. ಈಗ ಭಕ್ತಿ ಕಾಲ. ಭಕ್ತಿ ಇಲ್ಲದೆ ಮಕ್ಕಳು ಕುಯುಕ್ತಿ ಬುದ್ಧಿ ಕಲಿತು ಹಾಳಾಗ್ತಿದ್ದಾಳೆ. ರಂಗಮ್ಮನವರೇ, ಈಗ ನನ್ನ ಕರೆಸಿದ ಉದ್ದೇಶವಾದ್ರೂ ಏನು? ನನ್ನ ಮಗನನ್ನ ಹರಿಕಥಾ ವಿದ್ವಾಂಸನನ್ನಾಗಿ ಮಾಡಿ ನಮ್ಮ ಯಜಮಾನರ ಹೆಸರನ್ನ ಉಳಿಸಬೇಕು. ಅದಕ್ಕಿನ್ನ ಭಾಗ್ಯ ಇನ್ನೇನಿದೆ? ತುಂಬಾ ಒಳ್ಳೇದು. ನೀವು ಹಿರಿಯರು, ನೀವು ನಿಮ್ಮ ವಿದ್ಯೆಯನ್ನ 4 ಜನಕ್ಕೆ ಹೇಳ್ಕೊಡ್ಬೇಕು. ಹೌದು, ನನ್ನ ಮನಸ್ಸಲ್ಲೂ ಅದೇ ಇತ್ತು. ಆದ್ರೆ ಮೊನ್ನೆ ಆಸ್ಪತ್ರೆಯಲ್ಲಿ ಕಾಯಿಲೆ ಬಿದ್ದು ಮಲಗಿಬಿಟ್ಟಿದ್ದೆ. ಡಾಕ್ಟ್ರು ಗ್ಯಾರಂಟಿನೇ ಕೊಟ್ಟಿರ್ಲಿಲ್ಲ. ನಾವು ತಬಲಾ ಹಾರ್ಮೋನಿ ಬಾರಿಸ್ಕೊಂಡು ಹಾಸ್ಪಿಟಲ್ ಇದ್ವಿ. ಆ ನಾದ ಮಾಧುರ್ಯಕ್ಕೆ ಗುರುಗಳಿಗೆ ಎಚ್ಚರಿಕೆನೇ ಆಗೋಯ್ತು. ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತಾ ಇದ್ದೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಸಾಯೋ ತೀರ್ಮಾನ ಮಾಡೋದು ಡಾಕ್ಟರ್ ಅಲ್ಲ ನಾನು ಅಂತ. ಅದಕ್ಕೆ ಒಬ್ಬ ಒಳ್ಳೆ ಶಿಷ್ಯನ ಹುಡುಕಿ ಅವನಿಗೆ ನನ್ನ ಹರಿಕಥೆನ ಹೇಳ್ಕೊಟ್ಟು ನನ್ನ ವಿದ್ಯೆನೆಲ್ಲ ಅವನಿಗೆ ದಾರಿ ಎರೆದು ಒಬ್ಬ ಒಳ್ಳೆ ಪಂಡಿತನಾಗಿ ಮಾಡಿ ಅವನ ಹರಿಕಥೆ ಮಾಡೋದನ್ನ ನೋಡಿ ನಾನು ಸಾಯ್ತೀನಿ. ಗುರುಗಳೇ, ತಮ್ಮದು ಎಂಥ ದೊಡ್ಡ ಮನಸ್ಸು. ಈಗ ಆ ಸಮಯ ಬಂದಿದೆ. ಇನ್ನು ನಾನು ಸಾಯೋಕೆ
ಪಾಂಡುರಂಗನೇ ನನ್ನ ಶಿಷ್ಯ. ಹರಿಕತೆ ಹೇಳ್ಕೊಡಕ್ಕೆ ನಾನ್ ಸಿದ್ಧನಿದ್ದೇನೆ. ಕಲಿಯೋಕೆ ನೀನ್ ತಯಾರಿದ್ಯಾ? ಗುರುಗಳೇ, ನಾನು ಹೊರಿಕತೆನ ಬುದ್ಧಿಯಿಂದ ಶ್ರದ್ಧೆಯಿಂದ ಕಲಿತೀನಿ. ನೀವು ನಿಮ್ಮ ವಿದ್ಯೆಯನ್ನು ನನಗೆ ದಾರಿ ಎರಿತೀರಾ? ಆಯ್ತು, ಸಮಯ ಸಂದರ್ಭ ನೋಡಿ ದಾರಿ ಎರಿತೀನಿ. ಪನ್ನಗ ಶಯನ ಪರಮಾತ್ಮನ ಕೃಪೆಯೊಳು ಮುಂದಿನ ಚರಿತ್ರೆಯ ಪೇಳುವೆನೋ. ಪನ್ನಗ ಶಯನ ಪರಮಾತ್ಮನ ಕೃಪೆಯೊಳು ಮುಂದಿನ ಚರಿತ್ರೆಯ ಪೇಳುವೆನೋ. ಇನ್ನಿದರೊಳಗೆ ತಪ್ಪುಗಳೇ ದೊಡೆ ಮನ್ನಿಸಬೇಕು ಪ್ರಾಜ್ಞರುಣಿ. ಕೀರ್ತನಾರಂಭ ಕಾಲದಲ್ಲಿ ಯಾವ ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ರಕ್ಕಸರು ರಕ್ಕಸರು ಬಂದರು. ಅಭಿ, ದೇವ್ಗಳು ಕುಣಿಯೋ ಟೈಮಲ್ಲಿ ಏನ್ರಿ ಇದು ನಿಮ್ ಕಿರ್ಚಾಟ? ರೇ, ಇದು ಕಿರ್ಚಾಟ ಅಲ್ಲ ರೀ, ಹರಿಕತೆ. ನೀವು ಮುಂದುವರಿಸಿ. ಹಿಂದಿನ ಕಾಲದಲ್ಲಿ ಉದ್ದಾಲಕ ಎಂಬ ವ್ಯಕ್ತಿ ಇದ್ದನು. ಆತನ ಹೆಂಡತಿ ಹೆಸರು ಚಂಡಿ, ಹೆಸರೇ ಚಂಡಿ. ಎಲ್ಲದಕ್ಕೂ ವ್ಯತಿರಿಕ್ತವಾಗಿ ನಡೀತಾ ಇದ್ಲು. ಇರ್ತಾಳೆ ಬಿಡಿ. ಮನೆ ಕಸ ಗುಡಿಸೋದ್ರೆ ಹೊರಗಿನ ಕಸವನ್ನು ತಂದು ಮನೆಗೆ ಹಾಕ್ತಾ ಇದ್ಲು. ಅಡಿಗೆ ಮಾಡಿದರೆ ಮಾಡಿದ ಅಡಿಗೆಯನ್ನು ತೆಪ್ಪೆಗೆ ಹಾಕ್ತಾ ಇದ್ಲು. ಊಟ ಬಡಿಸು ಎಂದರೆ ಉಪವಾಸವಿರಿಸ್ತಾ ಇದ್ಲು. ಒಂದು ದಿವಸ ಕೌಂಡಿನಿ ಮನೆಗಳು ಬಂದಿದ್ದಾರೆ. ಆಗ ಉದ್ದಾಲಕನು ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡಿದ್ದಾನೆ. ಆಗ ಮುನಿವರಿಯರು ಒಂದು ಐಡಿಯಾ ಕೊಟ್ಟಿದ್ದಾರೆ. ನೀನು ಅವಳಿಗೆ ಎಲ್ಲವನ್ನೂ ವ್ಯತಿರಿಕ್ತವಾಗಿ ಹೇಳು, ಅವಳ ಸ್ವಭಾವವೇ ಅದು. ರಿವರ್ಸ್ ಗೇರು. ಹೌದು. ನೀನು ನನಗೆ ಅಡಿಗೆ ಮಾಡಬೇಡ, ಊಟವನ್ನು ಬಡಿಸಬೇಡ ಎಂದ. ಹೇಳ್ತಾಳೆಯೇ, ಬೇಗ ಬೇಗನೆ ಅಡಿಗೆ ಮಾಡಿ ಊಟವನ್ನು ಬಡಿಸಿದ್ದಾಳೆ. ನೀನು ಬಟ್ಟೆ ಒಗೆಯಬೇಡ, ಕಸವನ್ನು ಗುಡಿಸಬೇಡ ಎಂದ. ಬೇಗ ಬೇಗನೆ ಕಸವನ್ನು ಗುಡಿಸಿದ್ದಾಳೆ, ಸರಸರನೆ ಬಟ್ಟೆಯನ್ನು ಒಗೆದಿದ್ದಾಳೆ. ನೀನು ನನ್ನನ್ನು ಪ್ರೀತಿಸಬೇಡ ಎಂದ. ಹೇಳ್ತಾಳೆಯೇ, ಮನಸಾರ ಪ್ರೀತಿಸಿದ್ದಾಳೆ. ಹೀಗೆ ಚಂಡಿಯು ಉದ್ದಾಲಕನು ಹೇಳಿದ ಮಾತಿಗೆಲ್ಲ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದಾಳೆ. ಒಂದಾನ್ ದಿವಸ ಉದ್ದಾಲಕನ ತಂದೆಯ ಶ್ರಾದ್ದ ಆಗಮಿಸಿದೆ. ಶ್ರಾದ್ದ ಕಾರ್ಯ ಮುಗಿದ ಮೇಲೆ ಪಿಂಡವನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಬೇಕಾಗಿತ್ತು. ಉದ್ದಾಲಕನ ಮರೆತು ತನ್ನ ಹೆಂಡತಿಗೆ ನೀರಿನಲ್ಲಿ ಈ ಪಿಂಡವನ್ನು ವಿಸರ್ಜನೆ ಮಾಡಿ ಬಾ ಎಂದು ಹೇಳಿದ. ಕೇಳ್ತಾಳೆಯೇ, ಈ ಪಿಂಡವನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಹಾಕಿದ್ದಾಳೆ. ಉದ್ದಾಲಕನ ಮೈ ದಗದಗನೆ ಉರಿದಿದೆ. ಕೋಪೋದ್ರಿಕ್ತನಾಗಿ ನೀನು ಈ ಕೂಡಲೇ ಶಿಲೆಯಾಗುವಂತ ಹೇಳಿ ಶಾಪವನ್ನು ಕೊಟ್ಟು ಕಾಡಿಗೆ ಹೊರಟೇ ಹೋದ. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಅಂತಹ ಚಂಡೀರು ಈಗಲೂ ಇದ್ದಾರೆ. ಅಂತವರನ್ನು ನಾವು ಚಂಡಿ ಎಂಬುದಾಗಿ ಕರೆಯುತ್ತೇವೆ. ಅಂತ ಕಿರಿಕ್ ರಾಕ್ಷಸರು ನಮ್ಮ ಮನೇಲೂ ಇದ್ದಾರೆ. ಅಭಿ, ನೀವು ನನ್ನನ್ನ ಚಂಡಿ ಕಂಪೇರ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇಷ್ಟೊತ್ತಲ್ಲಿ ಹೀಗೆ ಕಿಚ್ಚಾಡಿದ್ರೆ ಹೇಗ್ರಿ ನಿದ್ದೆ ಮಾಡೋದು? ಏನಮ್ಮ ನನ್ನ ಮುದ್ದಿನ ಸೊಸೆ, ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ದೇವರ ಪ್ರಾರ್ಥನೆ ಮಾಡು ಅಂತಾನೆ. ನೀನಂತೂ ಮಾಡಲ್ಲ. ನಾವು ಮಾಡೋ ದೇವರ ಪ್ರಾರ್ಥನೆಯನ್ನ ಸ್ವಲ್ಪ ಕಿವಿ ಮೇಲೆ ಹಾಕು, ನಿನಗೂ ಸ್ವಲ್ಪ ಪುಣ್ಯ ಸಿಕ್ಕಿ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀಯ. ನೋಡಲ್ಲ, ನನಗೆ ಸ್ವರ್ಗಕ್ಕೆ ಹೋಗೋ ಅರ್ಜೆಂಟ್ ಏನೂ ಇಲ್ಲ. ನಾನು ಡೈರೆಕ್ಟ್ ಆಗಿ ರಾಜಕೀಯಕ್ಕೆ ಹೋಗ್ಬೇಕು. ಹಾಗಾದ್ರೆ ಊಟ ಹೊಡ್ಕೊಂಡು ಇಲ್ಲೇ ಇರ್ತೀಯೇನು? ಲೇ ಮಗನೇ, ಅಲ್ಲೇನ್ ನೋಡ್ತೀಯ? ಹಲಿಕತೆ ಕೇಳು. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ. ರಾಯರ ರಾಯ ಎನಿಸಿ ಮೆರೆಯುವ, ರಾಯರ ರಾಯ ಎನಿಸಿ ಮೆರೆಯುವ ಶ್ರೀ ಗುರುರಾಯಗೆ ಮಂಗಳೋ ಜಯ, ಮಂಗಳೋ ಜಯ, ಮಂಗಳೋ. ಲಕ್ಷ್ಮೀರಮ ಗೋವಿಂದ ಗೋವಿಂದ. ಹುಚ್ಚರು ಸಂತೆ ಆಗಿಬಿಡುತ್ತೆ. ಹರಿಭಕ್ತಿ ಇರಬೇಕಾದ ಜಾಗದಲ್ಲಿ ಇಂಗ್ಲಿಷ್ ಹಾಡು, ಅದಕ್ಕೆ ಕುಣಿತ. ಭಕ್ತಿಯಿಂದ ಕುಣಿದ್ರೆ ದೇವರು ಪ್ರತ್ಯಕ್ಷ ಆಗ್ತಾರೆ. ಹೀಗೆ ಹುಚ್ಚುಚ್ಚಾಗಿ ಕುಣಿದ್ರೆ ದೇವ್ರುಗಳು ಬತ್ತಷ್ಟೇ. ಅಲ್ಲೇ ದೇವ್ರುಗಳು ಕೂಡ ಆಗಿನ ಕಾಲದ ಹಾಡುಗಳನ್ನ ಕೇಳಲ್ಲ. ಅವ್ರು ಕೇಳೋದು ಲೇಟೆಸ್ಟ್ ಸಾಂಗ್ಸ್. ಯಾವ್ದೇ ಜಾತ್ರೆ ತಗೊಳ್ಳಿ, ಫಂಕ್ಷನ್ ತಗೊಳ್ಳಿ, ಅಣ್ಣಮನ ಉತ್ಸವ ತಗೊಳ್ಳಿ, ಮೈಕ್ ಸೆಟ್ ಅಲ್ಲಿ ಯಾವ ಹಾಡುಗಳನ್ನ ಹಾಕಿರ್ತಾರೆ ಅಂತ ಕೇಳಿದಿರಾ? ಅವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ.
ಲೆಟ್ಸ್ ಡ್ಯಾನ್ಸ್. ಗುರುಗಳೇ ಅರ್ಪಿಸ್ಕೊಳ್ಬೇಕು. ನೀನು ಬಹಳ ಬೇಗ ಹರಿಕತೆ ಅಭ್ಯಾಸ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟೆ. ಸಾರ್ವಜನಿಕವಾಗಿ ಹರಿಕತೆ ಮಾಡುವಷ್ಟು ಪ್ರಬುದ್ಧನಾಗಿದ್ದೀಯಾ. ಒಂದು ಸಾರಿ ನೀನು ಹರಿಕತೆ ಮಾಡೋದನ್ನ ನಾನು ಕಣ್ತುಂಬ ನೋಡಿ ಕಾಶಿಗೆ ಹೋಗಿ ಪ್ರಾಣ ಬಿಟ್ಬಿಡ್ತೀನಿ. ಬೇಡಿ ಗುರುಗಳೇ, ಅಷ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬೇಡಿ. ಎಲೆಕ್ಷನ್ ಮುಗಿದು ಹೊಸ ಸರ್ಕಾರ ರಚನೆ ಆದ್ಮೇಲೆ ಹೋಗಿ. ಒಂದು ಸಾರಿ ಪಾಂಡುರಂಗ ಹರಿಕತೆ ಮಾಡಿ ರಂಗ ಪ್ರವೇಶ ಮಾಡೋದನ್ನ ನಾನು ಕಣ್ತುಂಬ ನೋಡ್ಬೇಕು. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀರಾ ಗುರುಗಳೇ? ನಮ್ಮ ಮಹಿಳಾ ಸಂಘದಿಂದ ಒಂದು ಕಾರ್ಯಕ್ರಮ ಮಾಡಿಸಿದ್ರೆ ಆಯ್ತು. ಹಳೆ ಕಾಲದ ವಿದ್ಯೆಗಳನ್ನ ಈಗಿನ ಕಾಲದವರು ಮರ್ತೋಗ್ತಾ ಇದಾರೆ. ಹರಿಕತೆ ಭಜನೆ ಇದೆಲ್ಲ ನಮ್ಮಿಂದ ದೂರ ಆಗ್ತಾ ಇದೆ. ನಾವೇ ಒಂದು ಒಳ್ಳೆ ಡೇಟ್ ನ ಫಿಕ್ಸ್ ಮಾಡಿ ಪಾಂಡುರಂಗ ಅವ್ರ ಕೈಲಿ ಒಂದು ಹರಿಕತೆ ಮಾಡಿಸಿದ್ರೆ ಆಯ್ತು. ಅಸ್ಮಿತಾ ಅಂಡ್ ಪದ್ಮಜ ಇವ್ರು ಮಾಡೋ ಹರಿಕತೆನ ಮನೇಲಿ ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ. ಅಂತದ್ರಲ್ಲಿ ಮಹಿಳಾ ಸಂಘದಲ್ಲೂ ಇವ್ರ ಹರಿಕತೆನ ಇಟ್ಕೊಂಡು ಎಲ್ಲರ ಕಿವಿನ ತೂತ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ನಾನು ಈ ಹರಿಕತೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಅಲ್ರಿ ಜಾಜ್ ಅವ್ರೆ, ಅಪರೂಪಕ್ಕೆ ನಿಮ್ ಯಜಮಾನ್ರು ಹರಿಕತೆ ದಾಸರಾಗಿದ್ದಾರೆ. ಈಗಿನ ಕಾಲದಲ್ಲಿ ಇಂಥ ದಾಸರು ಸಿಗದೆ ಕಷ್ಟ. ಇದೊಂದು 4 ಜನ ಗೊತ್ತಾಗದ್ ಬೇಡ್ವಾ? ನಾನು ನನ್ನ ಹಬಿನ ಪ್ಲೇ ಬಾಯ್ ತರ ಮಾಡಿ ಇಂಗ್ಲಿಷ್ ಮ್ಯೂಸಿಕ್ಗೆ ಸ್ಟೆಪ್ ಹಾಕ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಂತದ್ರಲ್ಲಿ ನೀನು ನನ್ನ ಹಬಿ ಕೈಗೆ ತಂಬೂರಿ ಕೊಟ್ಟು ಹರಿಕತೆ ದಾಸನ್ ಮಾಡ್ತಾ ಇದೀಯಾ? ರೀ ಜಾಜಿ ಅವರೇ, ಈ ಕಲೆ ಎಲ್ರಿಗೂ ಒಲಿಯೋದಿಲ್ಲ. ಮೊದಲು ಅದನ್ನ ತಿಳ್ಕೊಳ್ಳಿ. ಈ ಕೆಲಸ ನಾವು ಮಾಡಿದ್ರೆ ಆ ದೇವ್ರ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗ್ತೀವಿ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾವಂತೂ ವ್ಯವಸ್ಥೆ ಮಾಡೇ ಮಾಡ್ತೀವಿ. ಅದು ಹೇಗ್ ಮಾಡ್ತೀರೋ ನಾನು ನೋಡ್ತೀನಿ. ಗುರುಗಳೇ, ಇಂದು ಸಾರ್ವಜನಿಕವಾಗಿ ನೀನು ಕಾರ್ಯಕ್ರಮ ನೀಡಲಿಕ್ಕೆ ಹೊರಟಿದ್ದೀಯಾ. ನಿನಗೆ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಆ ಪಾಂಡುರಂಗನಲ್ಲಿ ಮೊರೆ ಹಿಡ್ತೀನಿ. ನಿನ್ನ ಕಾರ್ಯಕ್ರಮ ತೋಪಾಗ್ಲಿ, ಯಾರು ನಿನ್ನ ಮಾತು ಕೇಳದೆ ಇರಲಿ, ನಿನ್ನ ಪ್ರೋಗ್ರಾಮ್ ಎಕ್ಕುಟ್ಟೋಗ್ಲಿ ಅಂತ ನಾವು ನಿನಗೆ ಶಾಪ ಆಗ್ತಾ ಇದೀವಿ. ಇದು ಜನಗಳಿಗೆ ತಲುಪಲಿ. ಜನರು ನಮ್ಗೆ ಕೊಲ್ಲ ನೋಡಿಲಿ. ಗುರುಗಳೇ, ಈ ನಾಡಿನಾದ್ಯಂತ ನಿನ್ನ ಕಾರ್ಯಕ್ರಮ ಎಲ್ಲ ಮನಗಳನ್ನು ಮುಟ್ಲಿ ಅಂತ ಹೇಳಿ ನಾನು ಮನದುಂಬಿ ಹಾರೈಸ್ತಾ ಇದ್ದೀನಿ. ಮಾನ್ಯರೇ ಮತ್ತು ಮಹಿಳೆಯರೇ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾದ ಪಾಂಡುರಂಗ ಗಂಡುಗಲಿ ಅವರು ಹರಿಕತೆಯನ್ನು ಸಿದ್ಧಿಸಿ ಹರಿದಾಸರಾಗಿದ್ದಾರೆ. ನೀವೆಲ್ಲರೂ ಇವ್ರ ಕಾರ್ಯಕ್ರಮನ ಕೇಳಕ್ಕೆ ಇಲ್ಲಿ ಬಂದಿದ್ದೀರಾ. ಇವತ್ತು ರಂಗ ಪ್ರವೇಶ ಮಾಡ್ತಾ ಇರೋ ಇವರು ವೀರ ಶೂರ ರಣಧೀರ ಅಂತ ನಾವ್ ಹೇಳ್ತಾ ಇಲ್ಲ, ಅವ್ರ ತಾಯಿ ಹೇಳ್ತಾ ಇದ್ದಾರೆ. ಇಂಥ ಪ್ರೀತಿ ಮಾಡುವ ಗಂಡನಿಗೆ ಸಂಗೀತ ಸಾಹಿತ್ಯದ ಗಂಧವೇ ಗೊತ್ತಿಲ್ಲದ ಕಿತ್ತೋಗಿರೋ ಹೆಂಡತಿ ಸಿಕ್ಕಿರೋದು ತುಂಬಾ ದುಃಖ ಆಗುತ್ತೆ. ನಮ್ಮ ಯಜಮಾನನು ದೊಡ್ಡ ಹರಿಕಥಾ ವಿದ್ವಾಂಸರಾಗಿದ್ದರು. ಅವಳ ಲಕ್ಷ್ಯವೇ ನನ್ನ ಮಗನಲ್ಲಿ ಹರಿತಾ ಇದೆ. ಬಾಳೆಗಾಲನ ಕುಟುಂಬದಲ್ಲಿ ಹೀಗೆ ಹರಿಕಥೆ ಮಾಡ್ತಾ ಇರೋದು ಎಲ್ಲರಿಗೂ ಖುಷಿಯಾಗಿದೆ. ಇದು ಬಾಳೆಗಾಲನ ವಂಶಕ್ಕೆ ಸಿಕ್ಕ ಗೌರವ ಅಂತ ನಾನು ಭಾವಿಸ್ತೀನಿ. ನನ್ನ ಶಿಷ್ಯ ಪಾಂಡುರಂಗ ಕಷ್ಟಪಟ್ಟು ವಿದ್ಯೆ ಕಲ್ತಿದ್ದ. ಕೆಲವು ಕುಟುಂಬದಲ್ಲಿ ನೀಚ ಹೆಂಗಸರಿರ್ತಾರೆ. ತನ್ನ ಗಂಡ ಏನೇ ಮಾಡಿದ್ರು ಅದನ್ನು ತಡೆಯೋ ರಾಕ್ಷಸಿ ಗುಣಗಳಿರ್ತವೆ. ಗುರುಗಳೇ, ಯಾಕೆ ಹೀಗೆ? ಇದು ಹಿಂದಿನ ಕಾಲದಿಂದಲೂ ಹೀಗೆ ನಡ್ಕೊಂಡ್ ಬಂದಿದೆ. ದೇವತೆಗಳು ಏನೇ ಮಾಡ್ಲಿಕ್ಕೆ ಹೋದ್ರು ರಾಕ್ಷಸರು ಅಡ್ಡ ಬರ್ತಾರೆ. ಅದೇ ರೀತಿ ಈಗ ದೇಶಕ್ಕೆ ಬೆಂಕಿ ಹಚ್ಚುವ ಉಗ್ರರಿದ್ದಾರೆ, ಮನೆಗೆ ಬೆಂಕಿ ಹಚ್ಚುವ ಲಾರಿ ಮಣಿಯರಿದ್ದಾರೆ. ಪಾಂಡುರಂಗ ಈಗ ಹರಿಕತೆಯನ್ನು ಕಲಿತು ನಿಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದ್ದಾನೆ. ನಿಮ್ಮೆಲ್ಲರ ಕರಚಪ್ಪಾಳಿಯ ಮೂಲಕ ಅವನಿಗೆ ಆಶೀರ್ವಾದ ನೀಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಈ ಕಲಿಯುಗದ ಜನರು ಅಲ್ಪಾಯುಷಿಗಳು, ಮರಣಶೀಲರು, ದುರ್ಬಲರು, ಸಾಲದಕ್ಕೆ ಸೋಮಾರಿಗಳು, ಹೆಚ್ಚು ವಿಚಾರ ಮಾಡಲಾಗದ ಅಲ್ಪಮುದ್ದಿಗಳು, ರೋಗ ರುಜಿನಗಳಿಗೆ ತುತ್ತಾಗುವವರು, ಮಂದ ಬುದ್ಧಿಯುಳ್ಳವರು. ಓ ಸೂತ ಮುನಿಗಳೇ, ದೇವರ ಕಥೆಯನ್ನು ಕೇಳಲು ಸಿದ್ಧರಾಗಿ
ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಈಗಿನ ಕಾಲದಲ್ಲಿ ಯಾರೇ ಹರಿಕತೆ ಕೇಳ್ತಾರೆ? ಯಾಕೆ ಮೊನ್ನೆ ಕೇಳಿರಲ್ಲ ಜಾಜಿ ಅವರೇ? ಯಾರು ಕೇಳಿರೋದು? ನೀವು ನಿಮ್ ಫ್ರೆಂಡ್ ಸರ್ಕಲ್ ಅಷ್ಟೇನೆ. ಈಗ ಪಬ್ಲಿಕ್ಗೆ ಪೂರ್ ಪೀಪಲ್ಗೆ ಹರಿಕತೆ ಬೇಡದಿ. ಅವ್ರಿಗೇನಿದ್ರು ವೆಸ್ಟರ್ನ್ ಮ್ಯೂಸಿಕ್ ಬೇಕು, ಜಿಗಿ 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 ಅಂತ ಕುಣಿಯೋ ಮ್ಯೂಸಿಕ್ ಬೇಕು. ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಅವ್ರ ನೋವನ್ನೆಲ್ಲ ಮರೆತು ಅವ್ರು ಖುಷಿಯಾಗಿರ್ಬೇಕು. ಅಂತದ್ರಲ್ಲಿ ಹರಿಕತೆ ಅಂತ ಹರಿಕತೆ ನೋಡ್ತಾರಿ. ಇನ್ ಮುಂದೆ ನನ್ನ ಹಬಿ ಕೊಡೋ ಎಲ್ಲಾ ಹರಿಕತೆ ಪ್ರೋಗ್ರಾಮ್ಗಳು ಫ್ಲಾಪ್ ಶೋ ಆಗುತ್ತೆ. ಪಾಂಡವರಾಗ್ಲಿ ದಾಸರಾಗ್ಲಿ ತಮ್ಮ ಹರಿಕತೆನಲ್ಲಿ ಸಂಸಾರದ ಬಗ್ಗೆ ಯಾಕೆ ಹೇಳ್ತಾರೆ ಹೇಳಿ? ಹೆಣ್ಣು ಅಂದ್ರೆ ರಾಕ್ಷಸಿ, ಹೆಂಡತಿ ಅಂದ್ರೆ ಹಾಗೆ ಹೀಗೆ ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ, ಯಾಕೆ ಹೇಳಿ? ಅದು ಮನೆಯವ್ರಿಗೂ ಅನ್ವಯಿಸುತ್ತೆ. ಅದಕ್ಕೆ ಹಾಗನ್ಕೊಂಡ್ರೆ ನಿಮ್ಮ ಭ್ರಮೆ. ಹರಿಕತೆನಲ್ಲಿ ಬರೋ ಮಾತಾಗ್ಲಿ ಪಾತ್ರಗಳಾಗ್ಲಿ ಕೇವಲ ಕಾಲ್ಪನಿಕ. ಅದನ್ನ ನೀವ್ ಅರ್ಥ ಮಾಡ್ಕೊಳ್ಬೇಕು. ಇನ್ಮೇಲೆ ಅವ್ರು ಎಲ್ಲಿ ಹರಿಕತೆ ಮಾಡ್ತಾರೋ ನಾನು ನೋಡ್ತೀನಿ. ನೀವ್ ಹೇಳ್ತಾನೆ ಇದೀರಾ, ಅವ್ರು ಮಾಡ್ತಾನೆ ಇದಾರೆ. ಏನು ಯಜಮಾನ್ರೆ, ನಿನ್ನೆ ನೀವು ಹರಿಕತೆ ಸಕ್ಕದಾಗಿ ಮಾಡಿದ್ರಂತೆ, ಜನ ಚಪ್ಪಾಳೆ ಮೇಲೆ ಚಪ್ಪಾಳೆ ತಟ್ಟಿದ್ರಂತೆ. ಲೇ ಚಂಪ, ಇದಕ್ಕೆ ಕಾರಣ ನಾನಲ್ಲ ಕಣೆ, ನನ್ನ ಗುರುಗಳು. ನನ್ನ ಹೆಸರು ಉಳಿಸ್ಬಿಟ್ಟೆ ಕಣಯ್ಯ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಚೆನ್ನಾಗಿ ಜನಗಳ ಮುಂದೆ ಹರಿಕತೆ ಮಾಡಿ ಇಷ್ಟು ಬೇಗ ಜನರಿಗೆ ಹತ್ರ ಆಗ್ತೀಯ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಈಗಲೇ ಸಾಯ್ತೀನಿ, ಕಾಶಿಗೆ ಬೇಗ. ಗುರುಗಳೇ, ನಿಮ್ಮಿಂದ ನಾನು ಕಲಿತಿರೋದು ನಿಮ್ಮ ವಿದ್ಯೆಯಲ್ಲಿ ಸಾಸಿವೆ ಕಾಳಷ್ಟೇ. ಎಂತಹ ದೊಡ್ಡ ಮಾತು, ಎಂತಹ ದೊಡ್ಡ ಮಾತು. ಗುರುದಾಸ್ರೆ, ನೀವ್ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಕಟುವಾಗಿ ಮಾತಾಡೋದು ಯಾಕೆ? ಹೆಂಡತಿ ಬಗ್ಗೆ ಸ್ವಲ್ಪ ಗೌರವವಾಗಿ ಮಾತಾಡೋಕ್ಕಾಗಲ್ವಾ? ಅಡಿಮಾ, ಹಿಂದಿನ ಕಾಲದ ಪತಿವ್ರತೆಯರ ಬಗ್ಗೆ ನಾನು ಚೆನ್ನಾಗೇ ಮಾತನಾಡ್ತೀನಿ. ಈಗಿನ ಕಾಲದ ಕೆಲವು ಹೆಂಡತಿಯರು ತಮ್ಮ ಗಂಡಂದಿರನ್ನ ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಟ ಕೊಡ್ತಾರೆ, ತುಂಬಾ ಕಿರುಕುಳ ಕೊಡ್ತಾರೆ. ಅಂಥವ್ರ ಬಗ್ಗೆ ಮಾತನಾಡಿದ್ರೆ ನೀವ್ ಯಾಕೆ ಸಿಟ್ಟಾಗ್ತೀರಿ? ಆದ್ರೂ ಇಂಥ ವಿಚಾರಗಳನ್ನ ಪ್ರಚಾರ ಮಾಡೋದು ನನಗೆ ಇಷ್ಟ ಇಲ್ಲ. ನೋಡಮ್ಮ, ನಮ್ಮ ಗುರುದಾಸರು ಯಾಕೆ ಹರಿಕತೆ ದಾಸರಾಗಿದ್ದಾರೆ ಅಂತ ಗೊತ್ತೇನಮ್ಮ? ಅವಳಿಗೂ ನೆಟ್ಟಿಗಿಲ್ಲ ಹೆಂಡತಿ ಸಿಕ್ಕಿದ್ದಿದ್ರೆ ಅವಳೇ ದಾಸರಾಗ್ತಿದ್ಲು. ಏನ್ ಹೇಳ್ತಾ ಇದೀರ ಅತ್ತೆ? ಹೌದಮ್ಮ, ನನ್ನ ಹೆಂಡತಿ ಕೊಡೋಷ್ಟು ಕಾಟ ಈ ಜಗತ್ತಿನಲ್ಲಿ ಬೇರೆ ಯಾವ ಹೆಣ್ಮಕ್ಳು ಕೊಡೋಕೆ ಸಾಧ್ಯನೇ ಇಲ್ಲ. ಅವಳು ಕಾಟ ತಡಿಲಾರದೆ ನಾನು ಹರಿಕತೆ ಕಲ್ತ್ಕೊಂಡೆ. ಈಗ ನೆಮ್ಮದಿ ಆಗಿದೆ. ನಮ್ಮನೇಲೂ ಇದೇ ಲಕ್ಷಣೆ ಗುರುಗಳೇ. ನನ್ನ ಮಗ ಹರಿಕತೆ ಕಲ್ತಿದ್ದು ಇದೇ ವಿಚಾರಕ್ಕೆ. ನಿಮಗಾಗಿದ್ದೇ ನನ್ನ ಮಗನಿಗೂ ಆಗ್ತಾ ಇದೆ. ಗುರುಗಳೇ, ಇಲ್ಲೇ ಹತ್ರ ಸ್ಲಮ್ ಅಲ್ಲಿ ಹರಿಕತೆ ವ್ಯವಸ್ಥೆ ಮಾಡಿದ್ದಾರೆ. ಸ್ಲಮ್ ಜನರಿಗೂ ಹರಿಕತೆ ತಲುಪಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಸೆ ನೆರವೇರಲಿ. ಸ್ಲಮ್ ಜನಗಳು ನಿನ್ನ ಹಾಗೆ ಬುದ್ಧಿವಂತರಾಗಿ. ನೋಡಿ, ನೀವು ಸ್ಲಮ್ ಅವರು, ನಿಮಗೆ ಯಾಕೆ ಈ ಹರಿಕತೆ ಭಜನೆ ಸವಾಸ? ಅಲ್ಲ, ಈ ಹರಿಕತೆ ಕಟ್ಕೊಂಡು ನಮಗೆ ಏನಾಗಬೇಕು ಅಂತ ಕುಡಿಯೋದಕ್ಕೆ ಬೇಕಾದ್ರೆ ದುಡ್ಡು ಕೊಡ್ಲಿ. ನಿಮಗೆ ಬೇಕಾಗಿರೋದು ರಾಮನಾಮ ಅಲ್ಲ, ಸೋಮರಸ. ಕೆಲಸ ಮಾಡಿ ಸರಿಯಾಗಿ ಕುಡ್ಕೊಂಬಂದು ದಾಂಧಲೆ ಎಬ್ಬಿಸ್ಬಿಡಿ. ಕಾರ್ಯಕ್ರಮನೆಲ್ಲ ಎಕ್ಕುಟ್ಟೋಗಂಗ್ ಮಾಡ್ಬಿಡಿ, ಆಯ್ತಾ? ಮಾಡಕ್ಕಾಗತ್ತಾ? ಇವರು ನಮ್ಮ ಕೇಸ ಕಣ. ತಗೊಳ್ಳಿ, 500 ರೂಪಾಯಿ ಇದೆ, ಮಚ್ಚ ಮಾಡಿ. ನಿಲ್ಸ ನಿನ್ನ ಹರಿಕತೆನ ಎಲ್ಲ ಇದ್ದ ನಿನ್ನರಿ ಇದಾನೆ, ಈ ಆ ರೂಮಲ್ಲಿ ಇದಾನೆ, ಈ ಕ್ಯಾಪೆ ಕೆಳಗಡೆ ಇದಾನೆ, ನಿನ್ನ ಕೈಯಲ್ಲಿ ಬಾರ್ತಾ ಇದೆಯಲ್ಲ ಇದು ಅದ್ರೊಳಗಿದನ ಇದಾನೆ. ನಾವು ಭಜನೆ ಮಾಡ್ತಾ ಇದ್ವಿ, ಹರಿಕತೆ ಕೇಳ್ತಾ ಇದ್ರೆ ಹರಿ ಎಲ್ಲೆಲ್ಲೂ ಕಾಣ್ತಾನೆ. ಹರೇ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕೀರ್ತನಾರಂಭ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರೆ, ಒಂದು ಹುಣ್ಣಿಮೆ ರಾತ್ರಿ ಇಬ್ಬರು ದರೋಡೆಕೋರರು ಊರನ್ನೆಲ್ಲ ದರೋಡೆ ಮಾಡಿ ಚೆನ್ನಾಗಿ ತಿಂದು ಚೆನ್ನಾಗಿ ಕುಡಿದು ನದಿ ತೀರಕ್ಕೆ ಬಂದರು. ನದಿ ದಾಟಿ ಪಕ್ಕದ ಊರಿಗೆ ಹೋದರೆ ನಮಗೇನೂ ತೊಂದರೆ ಇಲ್ಲವೆಂದು ಭಾವಿಸಿ ಅಲ್ಲೇ ಇದ್ದ ದೋಣಿಯನ್ನು ಹತ್ತಿದರು. ಕಷ್ಟಪಟ್ಟು ಹುಟ್ಟನ್ನು ಹಾಕಿದರು ಹಾಕಿದರು. ಬೆಳಗಿನ ಜಾವದ ತನಕ ಹಾಕಿದ್ರು. ಕಣ್ಣು ಬಿಟ್ಟು ನೋಡ್ತಾರೆ, ದೋಣಿ ಇದ್ದಲ್ಲೇ ಇತ್ತು. ದೋಣಿಯ ಸುತ್ತ ಪೊಲೀಸ್ನವರು ನಿಂತಿದ್ರು. ದೋಣಿ ಯಾಕೆ ಮುಂದಕ್ಕೆ ಹೋಗ್ಲಿಲ್ಲಪ್ಪ ಅಂದ್ರೆ, ದೋಣಿಗೆ ಕಟ್ಟಿದ್ದ ಹಗ್ಗವನ್ನ
ಬಿಚ್ಚುವುದನ್ನೇ ಮರೆತಿದ್ರು ಕುಡುಕು ನನ್ನ ಮಕ್ಕಳು. ಅದರ ತಾತ್ಪರ್ಯ ಏನಪ್ಪಾ ಅಂದ್ರೆ ಕುಡಿತದಿಂದ ಸರ್ವನಾಶ. ಗೊತ್ತಾಯ್ತೇನ್ರು ಕುಡುಕ್ ನನ್ನ ಮಕ್ಳ? ನಮ್ಮ ತಪ್ಪಿನ ಅರಿವಾಯ್ತು. ಭಗವಂತನ ನಾಮಸ್ಮರಣೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇನ್ನು ಮೇಲೆ ನಮಗೆ ಭಗವಂತ ಬೇಕು, ಹರಿಕತೆ ಬೇಕು, ಭಜನೆ ಬೇಕು. ನಾವ್ಯಾರು ಕುಡಿಯೋದಿಲ್ಲ, ಕುಡಿಯೋದಿಲ್ಲ, ಕುಡಿಯೋದೇ ಇಲ್ಲ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ಹರಿಕತೆಯಿಂದ ನನ್ನ ಕಣ್ ತೆರೀತು. ನಮ್ಮ ಅತ್ತೆಯವ್ರು ಹೇಳ್ತಾ ಇದ್ರು ನಮ್ಮ ಮಾವನವರು ಕೂಡ ಒಳ್ಳೆ ಹರಿಕತೆ ದಾಸರಾಗಿದ್ರು ಅಂತ. ನಿನ್ನೆ ನನ್ನ ಕನ್ಸಿನಲ್ಲಿ ನಮ್ಮ ಮಾವನವರು ಬಂದು, ಏನಮ್ಮ ನನ್ನ ಮುದ್ದಿನ ಸೊಸೆ ಜಾಜಿ, ನಾನು ಒಳ್ಳೆ ಹರಿಕತೆ ದಾಸನಾಗಿದ್ದೆ, ನನ್ನ ಅಂಶನೇ ನನ್ನ ಮಗನಲ್ಲಿರೋದು, ಹಾಗಾಗಿ ನೀನು ನಿನ್ನ ಗಂಡನಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರು. ಮತ್ತೆ ನನಗೆ ವಿಷಯ ಹೇಳಲೇ ಇಲ್ವಲ್ಲ. ನಿಮ್ಮ ಮಾವನ ನಾನು ರೂಮ್ ಕಳಿಸ್ಬೇಕಾಗಿತ್ತು. ಬದುಕಿದಾಗ್ಲೇ ಅವರು ನಿಮ್ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಇನ್ ಸತ್ಮೇಲೆ ಬರ್ತಾರಾ? ಸರಿ, ಮುಂದೆ ಕೇಳಮ್ಮ. ನನ್ನ ಹಬಿಗೆ ಸನ್ಮಾನ ಮಾಡಿ ಶಾಲ್ ಹೊರಿಸಿ ಸ್ವೀಟ್ ತಿನ್ಸ್ಬೇಕು ಅನ್ಕೊಂಡಿದ್ದೆ. ಈಗ ನನ್ನ ಹಬಿ ಹರಿಕತೆನ ಶುರು ಮಾಡ್ತಾರೆ. ಜಾರ್ಜ್ ಅವರೇ, ಪಾಂಡ್ರಂಗ್ ಅವ್ರ ಗಂಟ್ಲಿಗೆ ಏನ್ರಿ ಮಾಡಿದ್ರಿ? ಸುತ್ತಾಡಿ ನನ್ ಬಗ್ಗೆ ಕೆಟ್ಟ ಕ್ಯಾನ್ವಾಸ್ ಮಾಡ್ತಾ ಇದ್ರು. ಅದಕ್ಕೆ ವಿಶೇಷವಾದ ಪುಡಿನ ಮೈಸೂರು ಪಾಕ್ನಲ್ಲಿ ಬೆರೆಸಿ ತಿನ್ನಿಸ್ದೆ. ಅವ್ರ ಗಂಟು ಎಕ್ಕುಟ್ಟೋಯ್ತು. ಎಲ್ಲೆಲ್ಲಿ ನನ್ ಬಗ್ಗೆ